ಸಂಸ್ಥಾನದ ಚರಣಗಳಲ್ಲಿ ನನ್ನ ತಲೆಯನ್ನಿಡುತ್ತಾ ಇಲ್ಲಿಯ ಎಲ್ಲ ನನ್ನ ಸ್ನೇಹಿತರು ಮತ್ತು ಹಿರಿಯರಿಗೆ ನಮಸ್ಕಾರಗಳನ್ನು ಮಾಡ್ತಾ ನಾಲ್ಕು ಮಾತುಗಳನ್ನು ಆಡ್ತೇನೆ. ಯಾಕಂದರೆ ನಾನು ಇಲ್ಲಿ ಬಂದದ್ದು ಅನಿರೀಕ್ಷಿತ ಮತ್ತು ಈ ವೇದಿಕೆಯಲ್ಲಿ ಕೂತ್ಕೊಳ್ಳುವ ಹಾಗೆ ಆದದ್ದು ಕೂಡ ಬಹಳ ಅನಿರೀಕ್ಷಿತವಾದ ಸಂಗತಿ. ಹಾಗಾಗಿ ಯಾವುದೇ ತಯಾರಿಯನ್ನು ಮಾಡಿಕೊಂಡು ಬಂದಿಲ್ಲ. ಆದರೆ ಇಲ್ಲಿ ಒಂದು ಸೇವೆಗೆ ಸಂಬಂಧಪಟ್ಟ ಕಾರ್ಯಕ್ರಮ ನಡೀತಾ ಇದೆ, ಬಹಳಷ್ಟು ಜನ ಸೇರ್ತಾ ಇದ್ದಾರೆ ಅನ್ನುವ ಮಾತುಗಳನ್ನು ಹೇಳಿದರು. ಹಾಗಾಗಿ ಸೇವೆಗೆ ಸಂಬಂಧಪಟ್ಟ ಒಂದಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವುದಕ್ಕಷ್ಟೇ ನಾನಿಲ್ಲಿ ನಿಂತಿದ್ದೇನೆ. ಸೇವೆ ಅಂತ ಹೇಳಿದಾಗ ಒಂದು ಕಥೆ ನೆನಪಾಗ್ತದೆ. ಇವತ್ತು ಬೆಳಿಗ್ಗೆ ಅಷ್ಟೇ ನಮ್ಮ ಸ್ನೇಹಿತರ ಜೊತೆ ಒಂದಷ್ಟು ಕಥೆಗಳನ್ನು ಹಂಚಿಕೊಂಡೆ. ಕಥೆಗಳು ಅಂದರೆ ನಮಗೆಲ್ಲರಿಗೂ ಬಹಳ ಇಷ್ಟ. ಒಂದು ಶಾಲೆಯಲ್ಲಿ ಶಿಕ್ಷಕರು ಪ್ರತಿದಿನ ಮಕ್ಕಳು ಒಳ್ಳೆಯ ಕೆಲಸ ಮಾಡಬೇಕು ಅಂತ ಹೇಳಿದ್ರಂತೆ. ಪ್ರತಿದಿನ ಒಂದು ಒಳ್ಳೆಯ ಕೆಲಸ ಮಾಡಿಕೊಂಡು ಬರಬೇಕು, ಅದನ್ನು ತರಗತಿಯಲ್ಲಿ ಹೇಳಬೇಕು. ಹಾಗೆ ಒಂದು ದಿವಸ ಕೇಳಿದರು, ಒಬ್ಬ ಹುಡುಗ ಹೇಳಿದ, ನಾನು ಒಬ್ಬರು ವೃದ್ಧೆ ಇದ್ದರು, ಅವರು ರಸ್ತೆ ದಾಟಿ ಈ ಕಡೆ ಬರುವುದಕ್ಕೆ ನಾನು ಸಹಾಯ ಮಾಡಿದೆ, ಅವರು ಆ ಕಡೆ ಇದ್ದರು, ಅವರನ್ನು ನಾನು ರಸ್ತೆ ದಾಟಿಸಿ ಈ ಕಡೆ ಕರ್ಕೊಂಡು ಬಂದೆ ಅಂತ ಹೇಳಿದ. ಸರಿ ಅಂತ ಹೇಳಿ, ಭಾಳ ಒಳ್ಳೆಯ ಕೆಲಸ ಮಾಡಿದ್ಯಾ ಅಂತ ಹೇಳಿ ಎರಡನೇ ಹುಡುಗನ ಹತ್ರ ಕೇಳಿದರು, ನೀನೇ ಇವತ್ತು ಒಳ್ಳೆಯ ಕೆಲಸ ಮಾಡಿದ್ಯಾ ಅಂತ. ಆಗ ಅವನು ಹೇಳಿದ, ನಾನು ಕೂಡ ಒಬ್ಬ ವೃದ್ಧೆಯನ್ನು ರಸ್ತೆಯ ಆ ಕಡೆಯಿಂದ ಈ ಕಡೆ ದಾಟಿಸಿದೆ ಅಂತ. ಹೌದಾ, ಪರವಾಗಿಲ್ವೇ, ಇವತ್ತು ತುಂಬ ಜನ ವೃದ್ಧರು ರಸ್ತೆ ದಾಟ್ತಾ ಇದ್ದಾರೋ ಏನೋ ಅಂತ ಅಂದ್ಕೊಂಡು ಮೂರನೇವ್ರನ್ನ ಹತ್ರ ಕೇಳಿದರು. ಅವನು ಹೇಳಿದ, ನಾನು ಕೂಡ ಒಬ್ಬ ವೃದ್ಧೆಯನ್ನು ಆ ಕಡೆಯಿಂದ ಈ ಕಡೆಗೆ ರಸ್ತೆ ದಾಟಿಸಿದೆ ಅಂತ. ಆಗ ಶಿಕ್ಷಕರಿಗೆ ಸ್ವಲ್ಪ ಅನುಮಾನ ಬಂತು, ಇದೇನೋ ಎಲ್ಲೋ ಮಿಸ್ ಹೊಡಿತಾ ಇದೆ ಅಂತ ಹೇಳ್ತೀವಲ್ಲ, ಆ ರೀತಿ ಇದು ಏನು ಕತೆ ಅಂತ ಕೇಳಿ ಅವರು ಮೂರನ್ನು ಕೇಳಿದಾಗ, ನೀವು ಮೂರು ಒಂದೇ ವೃದ್ಧೆಯನ್ನು ದಾಟಿಸಿದ್ರ ಅಥವಾ ಬೇರೆ ಬೇರೆ ವೃದ್ಧೆಯರನ್ನು ರಸ್ತೆ ದಾಟಿಸಿದ್ರ ಅಂತ ಹೇಳುವಾಗ ಅವ್ರು ಹೇಳಿದರು, ಆ ವೃದ್ಧೆ ರಸ್ತೆ ದಾಟಲಿಕ್ಕೆ ಇಷ್ಟಪಡ್ತಿರ್ಲಿಲ್ಲ, ನಾವು ಬಲಾತ್ಕಾರ ಎಳೆದು ತಂದು ಈ ಕಡೆ ದಾಟಿಸಿದೆವು ಅಂತ. ಅಂದರೆ ದಿವಸಕ್ಕೊಂದು ಒಳ್ಳೆಯ ಕೆಲಸ ಮಾಡಲೇಬೇಕು ಅನ್ನೋ ಒಂದು ಒತ್ತಡ ಆ ಕೆಲಸವನ್ನು ಅವರಿಂದ ಮಾಡಿಸಿತ್ತು. ಸೇವೆ ಅಂತ ಹೇಳಿದರೆ ಯಾವ ರೀತಿ ಇರಬೇಕು? ಆ ಸೇವೆ ನಾವು ಮಾಡಿ ಯಾರಿಗೆ ನಾವು ಸೇವೆಯನ್ನು ಮಾಡಿದ್ದೇವೋ ಅವರು ಕಷ್ಟಪಡುವ ಹಾಗೆ ಇರಬೇಕು, ಅಥವಾ ಅವರು ಕೂಡ ಖುಷಿಯಾಗಿ ಅದರಿಂದ ಸಂತೃಪ್ತರಾಗುವ ಹಾಗೆ ಇರಬೇಕು ಅನ್ನುವ ಒಂದು ವಿಚಾರಕ್ಕೆ ಈ ಕಥೆಯನ್ನು ಹೇಳಿದೆ ಅಷ್ಟೇ. ನನಗೆ ಸುಮ್ಮನೆ ಮನಸ್ಸಿಗೆ ಬಂದ ಯೋಚನೆ ಏನು ಅಂತ ಹೇಳಿದರೆ, ಸೇವೆಯಲ್ಲಿ 3 ರೀತಿ ಇದೆ. ಒಂದು, ನಾವು ಸೇವೆ ಮಾಡಿದ್ದೇವೆ ಅಂತ ಉಳಿದವರಿಗೆ ತೋರಿಸಲಿಕ್ಕೆ ಮಾಡುವ ಸೇವೆ. ನಾವು ಮಾಡಿದ್ದೇವೆ ಅಂತ ಗೊತ್ತಾಗಬೇಕು, 4 ಜನಕ್ಕೆ ಗೊತ್ತಾಗಬೇಕು. ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನಾವು ಸೇವೆ ಮಾಡೋದಿಲ್ಲ ಅಂತ. ಈ ದೇವಸ್ಥಾನದಲ್ಲಿ ಒಬ್ಬ ಫ್ಯಾನ್ ಸೇವೆ ಕೊಟ್ಟಂತೆ, ಫ್ಯಾನನ್ನು ಉಚಿತವಾಗಿ ಕೊಟ್ಟ ದೇವಸ್ಥಾನಕ್ಕೆ. ಬಹಳ ಖುಷಿ ಆಯಿತು ದೇವಸ್ಥಾನದವರಿಗೆ, ತುಂಬ ಸೆಕೆ ಇರ್ತದೆ ಒಳಗೆ, ಹಾಗೆ ಒಂದು ಫ್ಯಾನ್ ಕೊಟ್ಟಿದ್ದಾರೆ ಇವರು ಅಂತ ಹೇಳಿ ಅವರು ಫ್ಯಾನ್ ಎಲ್ಲ ಫಿಟ್ ಮಾಡಿ ಹಾಕಿದ್ರಂತೆ. ಹಾಕಿದಾಗ ಅವನು ಹೇಳಿದ, ಇಲ್ಲ ಹಾಕಬಾರ್ದು, ಯಾಕೆ, ಅದರ ರೆಕ್ಕೆಯಲ್ಲಿ ನನ್ನ ಹೆಸರು ಬರೆದಿದ್ದೇನೆ, ಹಾಗಾಗಿ ಫ್ಯಾನ್ ಹಾಕಿದರೆ ಅದು ರೆಕ್ಕೆ ಕಾಣುವುದಿಲ್ಲ, ನನ್ನ ಹೆಸರು ಕಾಣುವುದಿಲ್ಲ, ನನ್ನ ಹೆಸರು ಕಾಣಬೇಕು. ಒಳಗಡೆ ಬರುವವರಿಗೆ ಪ್ರತಿಯೊಬ್ಬರಿಗೂ ಕೂಡ ಮೇಲೆ ನೋಡುವಾಗ ಫ್ಯಾನಿನಲ್ಲಿ ನನ್ನ ಹೆಸರು ಕಾಣಬೇಕು, ಹಾಗಾಗಿ ಫ್ಯಾನ್ ಹಾಕಬೇಡಿ, ಅದಲ್ಲಿ ಇರಬೇಕಷ್ಟೇ ಅಂತ ಹೇಳಿ. ಹಾಗೆ 4 ಜನಕ್ಕೆ ನಮಗೆ ಗೊತ್ತಾಗಬೇಕು ಅನ್ನುವ ರೀತಿಯಲ್ಲಿ ನಾವು ಮಾಡುವಂಥ ಸೇವೆ, ಅದು ಒಂದು ರೀತಿಯ ಸೇವೆ. ಇನ್ನು ಎರಡನೇದ್ದು, ನಾವು ಕೆಲವರಿಗೆ ಮಾತ್ರ ಸೇವೆ ಮಾಡ್ತೇವೆ ಅಂತ, ಸೆಲೆಕ್ಟೆಡ್ ಸೇವೆ. ಬೇರೆಯವರಿಗೆ ಮಾಡೋದಿಲ್ಲ, ಇವರಿಗೆ ಮಾತ್ರ ಮಾಡ್ತೇವೆ, ಒಂದು ಧರ್ಮದವರಿಗೆ ಮಾತ್ರ ಮಾಡ್ತೇವೆ, ಒಂದು ಜಾತಿಯವರಿಗೆ ಮಾತ್ರ ಮಾಡ್ತೇವೆ, ಒಂದು ವರ್ಗದವರಿಗೆ ಮಾತ್ರ ಮಾಡ್ತೇವೆ ಅಂತ ಹೇಳುವಂಥ ಸೇವೆಗಳು ಕೂಡ ಇರ್ತವೆ. ಅವರನ್ನು ಬಿಟ್ಟು ಬೇರೆಯವ್ರನ್ನ ಯಾರನ್ನೂ ನೋಡುವುದಿಲ್ಲ. ಕೆಲವು ಸಲ ನಾವು ನೋಡ್ತೇವೆ, ಯಾವುದೊಂದು ಪ್ರಸಾದ ಹಂಚಬೇಕಾದ್ರೆ ಒಂದು ವರ್ಗದವರನ್ನು ಮಾತ್ರ ನೋಡಿ ಅವರಿಗೆ ಪ್ರಸಾದ ಕೊಡುವಂಥದ್ದು, ಬೇರೆಯವರಿಗೆ ಕೊಡೋದಿಲ್ಲ ಅಂತ ಹೇಳುವಂಥದ್ದು, ಈ ರೀತಿಯದ್ದನ್ನೆಲ್ಲ ನಾವು ನೋಡುವಂಥದ್ದಿದೆ. ಇನ್ನು 3ನೇದು ಲೋಕೋತ್ತರವಾದಂಥ ಸೇವೆ, ಅಂದರೆ ಎಲ್ಲರಿಗೂ ಸಲ್ಲುವ ಹಾಗೆ, ಇಡೀ ಮನುಕುಲ ಮಾತ್ರ ಅಲ್ಲ, ಇಡೀ ಪ್ರಕೃತಿಗೆ. ಮನುಕುಲ ಅಂತ ಹೇಳಿದರೆ ಮನುಷ್ಯರು ಮಾತ್ರ ಬಂದರು, ಪ್ರಕೃತಿ ಅಂತ ಹೇಳಿದರೆ ಅದರಲ್ಲಿ ಎಲ್ಲವೂ ಬಂತು, ಮಣ್ಣು, ನೀರು, ಗಾಳಿ, ಪಕ್ಷಿ, ಪ್ರಾಣಿ ಎಲ್ಲವೂ ಬಂತು. ಎಲ್ಲರಿಗೂ ಸಿಗುವಂಥ ಸೇವೆ, ಎಲ್ಲರಿಗೂ ಸಲ್ಲುವಂಥ ಸೇವೆ, ಅದು ಲೋಕೋತ್ತರವಾದ ಸೇವೆ. ಈ 3 ಸೇವೆಗಳಲ್ಲಿ ಬಹುಶಃ ನಿಮಗೆ ಗೊತ್ತಾಗಿರ್ಬೋದು, ನಾನೇನು ಹೇಳಬೇಕಾಗಿಲ್ಲ. ಮೊದಲನೆಯ ಸೇವೆ ಅಧಮ ಸೇವೆ, ಅದು ಸೇವೆ ಮಾಡಿದ್ದೇವೆ ಅನ್ನೋ ಕಾರಣಕ್ಕೆ ಮಾತ್ರ, ಅದರಿಂದ ಏನು ಉಪಯೋಗ ಇಲ್ಲ, ಯಾರಿಗೂ ಉಪಯೋಗ ಇಲ್ಲ, ಆ ವ್ಯಕ್ತಿಗೆ ಬಿಟ್ಟರೆ ಬೇರೆ ಯಾರಿಗೂ ಉಪಯೋಗ ಇಲ್ಲ. ಎರಡನೆಯದು ಕೆಲವರಿಗೆ ಉಪಯೋಗ ಆಗ್ತದೆ ಅಂತ ಹೇಳಿದರೂ ಕೂಡ ಅದರಲ್ಲಿ ನಾವು ಕೆಲವರನ್ನು ಹೊರಗಡೆ ಇಡೋದ್ರಿಂದ ಅದು ಮಧ್ಯಮ. ಇನ್ನು 3ನೇದು ಅತ್ಯುತ್ತಮವಾದ ಸೇವೆ ಯಾವುದು ಅಂತ ಹೇಳಿದರೆ, ಇಡೀ ಜಗತ್ತಿಗೆ, ಇಡೀ ವಿಶ್ವಕ್ಕೆ ನಾನು ಸಲ್ಲುವ ಹಾಗೆ ಮಾಡುವ ಸೇವೆ ಏನಿದೆ, ಅದು ಅತ್ಯುತ್ತಮವಾದ ಸೇವೆ ಅಂತ ನಾನು ಅಂದುಕೊಳ್ತೇನೆ. ಒಂದು ಸಣ್ಣ ಕತೆ ಇದೆ. ಒಬ್ಬ ಹುಡುಗ, ಸಣ್ಣ ಹುಡುಗ, 7-8 ವರ್ಷದ ಹುಡುಗ, ಆತ ತುಂಬ ಹಸಿದಿದ್ದ. ಮನೆಯಿಂದ ಮನೆಗೆ ಆತ ಏನಾದರೂ ಕೊಡಿ, ಸ್ವಲ್ಪ ಏನಾದರೂ ದಾನ ಮಾಡಿ, ಒಂದು ಸ್ವಲ್ಪ ದುಡ್ಡು ಕೊಡಿ, ಒಂದು ಸ್ವಲ್ಪ ಊಟ ಕೊಡಿ ಅಂತ ಹೇಳಿಕೊಂಡು ಆತ
ಹೋಗ್ತಾ ಇದ್ದಾಗ ಒಂದು ಹೆಂಗಸು ಅವನನ್ನು ಒಳಗೆ ಕರೆದು ಕೂರಿಸಿ, ನಿನಗೆ ಊಟ ಹಾಕ್ತೇನೆ, ನಿನಗೆ ಹಾಲು ಕೊಡ್ತೇನೆ ಅಂತ ಹೇಳಿ ಅವನಿಗೆ ಊಟ ಕೊಟ್ಟು ಒಂದು ದೊಡ್ಡ ಗ್ಲಾಸಿನಲ್ಲಿ ಹಾಲು ಕೊಟ್ಲಂತೆ. ಸುಮಾರು ವರ್ಷ ಆಯಿತು. ಸುಮಾರು ವರ್ಷ ಆದಮೇಲೆ ಒಬ್ಬ ದೊಡ್ಡ ಡಾಕ್ಟ್ರು ಒಂದು ಊರಿನಲ್ಲಿ, ಆತ ಒಂದು ದೊಡ್ಡ ನರ್ಸಿಂಗ್ ಹೋಮ್ ನಡೆಸ್ತಾ ಇದ್ದಾನೆ. ಅಲ್ಲಿಗೆ ಒಬ್ಬಳು ವೃದ್ಧೆ ಬಂದಿದ್ದಾಳೆ, ಅಡ್ಮಿಟ್ ಆಗಿದ್ದಾಳೆ. ಅಡ್ಮಿಟ್ ಆಗಿ ಅವಳಿಗೆ ಏನೋ ಒಂದು ಸಮಸ್ಯೆ, ವೃದ್ಧಾಪ್ಯದ ಸಮಸ್ಯೆ. ಆ ಅಡ್ಮಿಟ್ ಆದಾಗ ಆಕೆಗೆ ಆಪರೇಷನ್ ಮಾಡಬೇಕಾಯಿತು. ಆಪರೇಷನ್ ಕೂಡ ಮಾಡಿದರು. ಆದರೆ ಅವಳಿಗೆ ತುಂಬ ಆತಂಕ, ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ಯಾವುದೇ ಒಂದು ಸಂಪನ್ಮೂಲಗಳಿಲ್ಲ, ಇವರು ಆಪರೇಷನ್ ಮಾಡಿ ದೊಡ್ಡ ಬಿಲ್ ಕೊಟ್ಟರೆ ಏನು ಮಾಡೋದು ಅಂತ ಹೇಳಿ. ಹಾಗೆ ಎಲ್ಲ ಆಪರೇಷನ್ ಆದಮೇಲೆ ಆಕೆಗೆ ಬಿಲ್ ಬಂತಂತೆ. ಬಿಲ್ಲನ್ನು ತೆಗೆದು ನೋಡಿದಾಗ ಅದರಲ್ಲಿ ಬರೆದಿತ್ತು, ಈ ಆಪರೇಷನ್ನ ದುಡ್ಡನ್ನು 1 ಗ್ಲಾಸು ಹಾಲಿನಿಂದ ಅದನ್ನು ಕೊಡಲಾಗಿದೆ ಅಂತ, ಸಂಪೂರ್ಣ ಮಾಡಲಾಗಿದೆ ಅಂತ ಹೇಳಿ. ಅಂದರೆ ಒಬ್ಬ ಸಣ್ಣ ಹುಡುಗನಾಗಿದ್ದಾಗ ಆತನ ಹೊಟ್ಟೆಯನ್ನು ತಣಿಸಿದ ಆ ಒಂದು ಪುಣ್ಯದ ಕೆಲಸ ಆಕೆಗೆ ತನ್ನ ವೃದ್ಧಾಪ್ಯದಲ್ಲಿ ಮತ್ತೆ ಅದು ವಾಪಸ್ ಬಂತು. ಸೇವೆ ನಾವು ಯಾವತ್ತೂ ಯಾರಿಗೂ ಕೂಡ ಕೊಟ್ಟರೆ ಅದು ವಾಪಸ್ ಬರ್ತದೆ. ಒಂದು ಅವರಿಂದಲೇ ಬರಬಹುದು, ಇಲ್ಲ ಬೇರೆ ರೂಪದಲ್ಲಿ ಬೇರೆ ವ್ಯಕ್ತಿಗಳ ಮೂಲಕ ಬರಬಹುದು ಅಂತ. ಏರ್ಡಿಶ್ ಅಂತ ಹೇಳಿ ಒಬ್ಬ ದೊಡ್ಡ ಗಣಿತಜ್ಞರಿದ್ರು. ಅವರ ಬಗ್ಗೆ ಒಂದು ಪುಸ್ತಕ ಕೂಡ ಬರೆದಿದೆ, 7000 ವರ್ಷ ಬದುಕಿದ ಮನುಷ್ಯ ಅಂತ. ಅಂದರೆ ಬದುಕಿನ ಒಂದು ಕಾಲಘಟ್ಟದಲ್ಲಿ ಅವರ ಒಟ್ಟು ಜೀವನದಲ್ಲಿ ಅವರು 1500 ಗಣಿತ ಲೇಖನಗಳನ್ನು, ಸಂಶೋಧನಾ ಲೇಖನಗಳನ್ನು ಬರೆದಿದ್ರು. ಬಹಳ ದೊಡ್ಡ ಗಣಿತಜ್ಞ. ಅವರು ಊರಿಂದ ಊರಿಗೆ ತಿರುಗಾಡ್ತಾ ಇದ್ರು. ತನ್ನ ಕೈಯಲ್ಲಿ ಒಂದು ಸಣ್ಣ ಬ್ಯಾಗ್ ಬಿಟ್ಟರೆ ಮತ್ತೇನೂ ಇರ್ತಾ ಇರಲಿಲ್ಲ ಅವ್ರ ಹತ್ರ. ಅವರ ಕೈಗೆ ಬಂದ ದುಡ್ಡನ್ನೆಲ್ಲ ಅವರು ಸಿಕ್ಕಿದವರಿಗೆಲ್ಲ ಹಂಚ್ತಾ ಇದ್ರು. ಬಹಳ ಫ್ರೆಂಡ್ಲಿಯಾಗಿ ಎಲ್ಲರ ಜೊತೆ ಇರ್ತಾ ಇದ್ರು. ಅವರು ಒಂದು ಸಲ MITಯಲ್ಲಿ, ಮೆಸಾಚುಸೆಟ್ಸ್ನಲ್ಲಿ, ಅಮೆರಿಕಾದಲ್ಲಿ ಒಂದು ದೊಡ್ಡ ಸಂಶೋಧನಾ ಸಂಸ್ಥೆ, ಅಲ್ಲಿ ಅವರು ಕ್ಯಾಂಪಸ್ನಲ್ಲಿ ಹೋಗ್ತಾ ಇರಬೇಕಾದ್ರೆ ಒಬ್ಬ ಹುಡುಗ ತಣ್ಣಗೆ ಕೂತಿದ್ದಾನೆ, ತಲೆ ಕೆಳಗೆ ಹಾಕೊಂಡು ಕೂತಿದ್ದಾನೆ. ಏನು ಮಾಡೋದು ಗೊತ್ತಾಗ್ತಿಲ್ಲ ಅನ್ನೋ ಒಂದು ಉದ್ವಿಗ್ನತೆಯಲ್ಲಿ, ಚಿಂತೆಯಲ್ಲಿ ಕೂತಿದ್ದಾನೆ. ಇವರು ತನ್ನ ಪಾಡಿಗೆ ತಾನು ಹೋಗ್ತಾ ಇದ್ದವರು ಅವನ ಹತ್ರ ಹೋದರು. ಅವನ ಹತ್ರ ಹೋಗಿ ಬೆನ್ನು ತಟ್ಟಿದ್ರು. ಏನಪ್ಪ ಇಷ್ಟು ಚಿಂತೆಯಲ್ಲಿ ಕೂತಿದ್ದೀಯಾ, ಇಷ್ಟು ದುಃಖದಲ್ಲಿ ನೀನು ಕೂತಿದ್ದೀಯಲ್ಲ, ಏನು ವಿಷಯ ಅಂತ ಕೇಳಿದರು. ಅದಕ್ಕೆ ಅವನು ಹೇಳಿದ, ಅವನಿಗೆ ಇವರು ಯಾರಂತಲೇ ಗೊತ್ತಿಲ್ಲ. ಅವ ಹೇಳಿದ, ಸರ್ ನನಗೆ ತುಂಬ ಆತಂಕ ಆಗಿದೆ, ಏನು ಮಾಡಬೇಕು ಗೊತ್ತಾಗ್ತಿಲ್ಲ, ಮುಂದಿನ ದಾರಿ ಕಾಣ್ತಾ ಇಲ್ಲ, ಹಾಗಾಗಿ ತುಂಬ ಚಿಂತೆಯಲ್ಲಿ ಕೂತಿದ್ದೇನೆ. ಹೌದಾ, ಏನಾಯಿತು ಅಂತ ಕೇಳಿದಾಗ ಆತ ಹೇಳಿದ, ನನಗೆ ಇಲ್ಲಿ ಈ ಸಂಸ್ಥೆಯನ್ನು ಸೇರಬೇಕು ಅಂತ ಬಹಳ ಆಸೆ ಇತ್ತು. ಎಲ್ಲ ಎಂಟ್ರೆನ್ಸ್ ಎಕ್ಸಾಮ್ಗಳನ್ನು ಪಾಸ್ ಮಾಡಿಕೊಂಡು ಇಲ್ಲಿ ಬಂದೆ, ಸೇರಿದೆ, ಎಲ್ಲವೂ ಆಯಿತು. 1 ವರ್ಷ ಕಳೆದಿದೆ, ಇನ್ನು 2 ವರ್ಷ ಬಾಕಿ ಇದೆ. ಈ 2 ವರ್ಷಕ್ಕೆ ಬೇಕಾದ ಫೀಸನ್ನು ಹೊಂದಿಸಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ನನಗೆ. ಇವರು ಹೇಳ್ತಾ ಇದ್ದಾರೆ, ನೀನು ಫೀಸ್ ಕಟ್ಟದೆ ಹೋದರೆ ನೀನು ಹೋಗಬೇಕು, ಹೊರಗಡೆ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ನನಗೆ. ಇಲ್ಲಿಯ ಈ ಸಂಸ್ಥೆಯನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ ನನಗೆ, ಬೇರೆ ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಚಿಂತೆಯಲ್ಲಿ ಕೂತಿದ್ದೇನೆ. ನಮ್ಮ ಮನೆಯಲ್ಲಿ ಅಷ್ಟು ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ, ಇಲ್ಲಿಗೆ ಫೀಸ್ ಕೊಡುವಷ್ಟು ಚೆನ್ನಾಗಿಲ್ಲ ಅಂತ ಹೇಳ್ತಾನೆ. ಇವರು ಆಗಷ್ಟೇ ಯಾವುದೋ ಒಂದು ಪ್ರಶಸ್ತಿ ಬಂದಿರುತ್ತೆ ಅವರಿಗೆ, $1000. ನಾನು ಹೇಳ್ತಾ ಇರೋದು 40 ವರ್ಷಗಳ ಹಿಂದಿನ ಕತೆ. ಕಿಸೆಯಲ್ಲಿ $1000 ಇತ್ತು. ಅವರಿಗೆ ಅವ್ರದ್ದೇ ಆದ ಮನೆ ಅಂತ ಇರಲಿಲ್ಲ, ಅವ್ರದ್ದೇ ಆದ ಒಂದು ಸಂಸಾರ ಅಂತ ಇರಲಿಲ್ಲ, ಏನೂ ಇರಲಿಲ್ಲ. ಒಂದು ರೀತಿಯ ಪರಿವ್ರಾಜಕನ ರೀತಿಯಲ್ಲಿ ಅವರು ಹೋಗ್ತಾ ಇದ್ದವರು. ಕಿಸೆಯಲ್ಲಿ $1000 ಇತ್ತು. ಎರಡನೇ ಯೋಚನೆಯನ್ನೇ ಮಾಡದೆ ಆ ದುಡ್ಡನ್ನು ತೆಗೆದು ಅವನ ಕೈಗೆ ಹಾಕಿಬಿಟ್ರು. ಅವರ ಹತ್ರ ಮತ್ತೊಬ್ಬರು ಇದ್ದರು. ಅವರಿಗೆ ಆಶ್ಚರ್ಯ ಆಯಿತು, ಈ ಮನುಷ್ಯ ಮುಂದೆ ಹೇಗೆ ಒಂದು ಬಸ್ ಟಿಕೆಟ್ ತಗೊಳ್ಬೇಕು ಅಂತ ಹೇಳಿದರೆ ದುಡ್ಡಿಲ್ಲ ಅವ್ರ ಕೈಯಲ್ಲಿ, ಅವ್ರ ಕಿಸೆಯಲ್ಲಿ. ಆದರೆ ಕಿಸೆಯಲ್ಲಿದ್ದ $1000 ತೆಗೆದು ಅವನ ಕೈಗೆ ಹಾಕಿಬಿಟ್ರು. ಹಾಕಿ ಹೇಳಿದರು, ನೋಡಪ್ಪ ನೀನು ಚಿಂತೆ ಮಾಡಬೇಡ, ಇನ್ನು ಮುಂದಿನ 2 ವರ್ಷಗಳ ಏನು ಫೀಸ್ ನೀನು ಕಟ್ಟಬೇಕು ಅದನ್ನು ಈ ದುಡ್ಡಿನಲ್ಲಿ ಕಟ್ಟಿಕೋ. ಕಟ್ಟಿದ ಮೇಲೆ ನಾನೇನು ನಿನಗೆ ದಾನ ಕೊಡ್ತಾ ಇಲ್ಲ, ನೀನು ನನ್ನ ಕೈಕಾಲಿಗೆ ಬೀಳುವ ಅಗತ್ಯ ಇಲ್ಲ, ದಾನ ಕೊಡ್ತಾ ಇಲ್ಲ. ನೀನು ಈ ಎಜುಕೇಷನ್ ಮುಗಿದ ಮೇಲೆ, ಶಿಕ್ಷಣ ಮುಗಿದ ಮೇಲೆ ನಿನಗೆ ಏನಾದರೂ ಕೆಲಸ ಸಿಕ್ಕಿ ಏನೋ ಆಗುತ್ತಲ್ಲ, ಸ್ಯಾಲ್ರಿ ಎಲ್ಲ ಬರುತ್ತಲ್ಲ, ಸಂಬಳ ಬರುತ್ತಲ್ಲ, ಆ ಸಂಬಳದಲ್ಲಿ ನೀನು ಆಮೇಲೆ ಸ್ವಲ್ಪ ಉಳಿಸಿ ನನಗೆ ಕೊಡು, ಈಗ ನೀನು ಕೊಡಬೇಕಾಗಿಲ್ಲ, ನಾನು ದಾನವಾಗಿ ಕೊಡ್ತಾ ಇಲ್ಲ, ನಿನಗೆ ಸಾಲವಾಗಿ ಕೊಡ್ತಾ ಇದ್ದೇನೆ ಅಂತ. ಸರಿ ಅಂತ ಹೇಳಿ ಆ ಹುಡುಗ ಬಹಳ ಖುಷಿಯಿಂದ ಆ ದುಡ್ಡನ್ನು ತಗೊಂಡು ಫೀಸ್ ಕಟ್ಟಿ ಆ 2 ವರ್ಷ ಕಂಪ್ಲೀಟ್ ಆಯಿತು. ಸುಮಾರು ವರ್ಷಗಳಾಯಿತು. 3-4 ವರ್ಷಗಳಾದ ಮೇಲೆ ಅವರ ಹತ್ರ ಒಬ್ಬ ಹುಡುಗ ಬಂದು ಆಗ ಇವರಿಗೆ ಅವನ ಪರಿಚಯ ಕೂಡ ಇಲ್ಲ, ಯಾರು ಏನು ಅಂತಲೂ ಗೊತ್ತಿಲ್ಲ. ಬಂದು ಹೇಳಿದ, ಸರ್ ನಾನು 4 ವರ್ಷದ ಹಿಂದೆ ನಿಮ್ಮ ಕೈಯಿಂದ ದುಡ್ಡು ತಗೊಂಡಿದ್ದೆ, ಆ ದುಡ್ಡು ತಗೊಂಡು ನಾನು ನನ್ನ ಶಿಕ್ಷಣವನ್ನು ಮುಗಿಸುವ ಹಾಗಾಯಿತು. ಶಿಕ್ಷಣ ಮುಗಿಸಿದ ಮೇಲೆ ನನಗೆ ಒಳ್ಳೆಯ ಕೆಲಸ ಸಿಕ್ಕಿತು, ಸಂಬಳ ಚೆನ್ನಾಗಿ ಬರ್ತಾ ಇದೆ, ಅದರಲ್ಲಿ ಪ್ರತಿ ತಿಂಗಳು ಉಳಿಸ್ಕೊಂಡು ನಾನೀಗ ಆ ನಿಮ್ಮ $1000 ದುಡ್ಡು ಏನಿತ್ತು ನೀವು ಕೊಟ್ಟಿದ್ರಿ ಅದನ್ನು ನಾನು ವಾಪಸ್ ತಂದು ಕೊಡ್ತಾ ಇದ್ದೇನೆ ನಿಮಗೆ ಅಂತ ಹೇಳಿದ. ಆಗ ಅವರಿಗೆ ನೆನಪಾಯಿತು, ಹೌದು ನಾನು ದುಡ್ಡು ಕೊಟ್ಟಿದ್ದೆ ಅಂತ ಆಗ ನೆನಪಾಯಿತು. ಅವರು ಹೇಳಿದರು, ನಾನು ನಿನಗೆ ಕೊಟ್ಟದ್ದು ಸಾಲ ಅಂತ, ನಾನು ಇವತ್ತಿಗೂ ಕೂಡ ಆ ಸಾಲವನ್ನು ವಾಪಸ್ ತಗೊಳ್ತೇನೆ, ಅದರಲ್ಲೇನು ಎರಡನೇ ಮಾತೇ ಇಲ್ಲ. ಆದರೆ ನೀನು ನನಗೆ ಕೊಡಬಾರ್ದು, ಆ ದುಡ್ಡನ್ನು ನನಗೆ ಕೊಡಬಾರ್ದು, ನಿನ್ನ ಹಾಗೆಯೇ ಮತ್ತೊಬ್ಬ ಯಾರೋ ಒಬ್ಬ ಸಂಕಷ್ಟದಲ್ಲಿ ಕೂತಿರ್ತಾನೆ, ಕಷ್ಟದಲ್ಲಿರ್ತಾನೆ, ಕಣ್ಣೀರಲ್ಲಿ ಕೈ ತೊಳಿತಾ ಇರ್ತಾನೆ, ಅವನಿಗೆ ಈ ದುಡ್ಡನ್ನು ನೀನು ಕೊಡಬೇಕು. ಹಾಗೆ ನೀನು ಕೊಟ್ಟಾಗ ನೀನು ನನಗೆ ಸಾಲವನ್ನು ತೀರಿಸಿದ ಹಾಗೆ. ಇದು ಲೋಕೋತ್ತರವಾದ ಸೇವೆ.
ನನಗೆ ನೀನು ಕೊಟ್ಟ ದುಡ್ಡು ಅದು ನೀನು ನನಗೆ ಕೊಟ್ಟ ಹಾಗೆ ಅದು ಬೇರೆಯವರಿಗೆ ಯಾರಿಗಾದರೂ ಕೊಟ್ಟರೆ ಅದು ಆ ಒಂದು ಸೇವೆಯ ಒಂದು ಪರಿಪೂರ್ಣತೆ ಅದರಲ್ಲಿ ಸಿಗ್ತದೆ ಅನ್ನುವ ಮಾತನ್ನು ಅವರು ಹೇಳ್ತಾರೆ. ಅಂದರೆ ನಾವು ಯಾವತ್ತೂ ಕೂಡ ಕೊಡಬೇಕಾದ್ರೆ ಈ ಬೇಂದ್ರೆಯವರು ಹೇಳ್ತಾರಲ್ಲ, ಏನು ಹಿಡಿ ಹಿಡಿ ಅಂತ ಕೊಡಬೇಕು ಅಂತ. ಆ ಹುಬ್ಬಳ್ಳಿಯ ಕವಿತೆಯಲ್ಲಿ ಅವ್ರು ಹೇಳ್ತಾರೆ, ಅವ್ರು ಹೇಗೆ ಬಂದು ಕೊಡ್ತಾ ಇದ್ದ ದುಡ್ಡು ಅಂತ ಹೇಳಿದ್ರೆ ಹಿಡಿ ಹಿಡಿ ಅಂತ ಹಿಡಿ ತುಂಬ ಕೊಡವ ಅಂತ ಹೇಳಿ. ಹಾಗೆ ಯಾವತ್ತೂ ಕೂಡ ಲೆಕ್ಕ ಮಾಡದೆ ಕೊಡಬೇಕು, ಮತ್ತು ಯಾರಿಗೆ ಕೊಡ್ತಾ ಇದ್ದೇವೆ ಅಂತ ಕೂಡ ಯೋಚನೆ ಮಾಡದೆ ಕೊಡಬೇಕು. ಅದು ಕೊಟ್ಟದ್ದು ವಾಪಸ್ ಬರ್ತದೋ ಇಲ್ಲವೋ ಅಂತ ಕೂಡ ಯೋಚನೆ ಮಾಡಬಾರ್ದು ಅಂತ. ಯಾಕಂದರೆ ಅದು ಮತ್ತೊಂದು ರೀತಿಯಲ್ಲಿ ನಮಗೆ ವಾಪಸ್ ಬಂದೇ ಬರ್ತದೆ ಅನ್ನುವ ಮಾತನ್ನು ಹೇಳ್ತಾರೆ. ಯಾಜ್ಞವಲ್ಕ್ಯರು ಎಲ್ಲ ಅವರು ರಾಜರಾಗಿದ್ದವರು, ನಿಮಗೆ ಗೊತ್ತಿದೆ, ದೊಡ್ಡ ಚಕ್ರವರ್ತಿಯಾಗಿದ್ದವರು, ಎಲ್ಲವನ್ನು ಬಿಟ್ಟು ಕೊನೆಗೆ ಅವರು ತಾನು ಅರಣ್ಯಕ್ಕೆ ಹೋಗ್ತೇನೆ ಅಂತ ಹೊರಟು ನಿಲ್ತಾರೆ. ಹೊರಟು ನಿಂತಾಗ ಅವರ ಒಬ್ಬರು ಪತ್ನಿ ಮೈತ್ರೇಯಿ ನಿಮ್ಮ ಜೊತೆ ನಾನೂ ಬರ್ತೇನೆ ಅಂತ ನಿಲ್ತಾಳೆ. ನನಗೆ ಈ ಜಗತ್ತಿನಲ್ಲಿ ಯಾವುದನ್ನು ಪಡೆದರೆ ಇನ್ನು ಮುಂದೆ ಯಾವುದು ಪಡೆಯಬೇಕಾಗಿಲ್ಲವೋ ಅಂತಹ ಜ್ಞಾನವನ್ನು ಕೊಡಿ ಅಂತ. ನಮಗೆ ಯಾವತ್ತೂ ಸಹ ಒಂದು ಜ್ಞಾನವನ್ನು ಪಡೆದ ಮೇಲೆ ಇನ್ನೊಂದು ಬೇಕು ಅಂತ ಅನಿಸ್ತದೆ. ಆದರೆ ಯಾವ ಜ್ಞಾನವನ್ನು ಪಡೆದ ಮೇಲೆ ಇನ್ನೇನೂ ಬೇಕಾಗಿಲ್ಲ ಅನಿಸ್ತದೋ ಅಂತಹ ಜ್ಞಾನವನ್ನು ನೀವು ನನಗೆ ಕೊಡಬೇಕು ಅಂತ ಹೇಳಿದಾಗ ಅವರು ಆ ಒಂದು ಉಪನಿಷತ್ತನ್ನು ಉಪದೇಶ ಮಾಡುವುದು ನಿಮಗೆ ಗೊತ್ತಿದೆ. ನವಾರೆ ಪತ್ಯುಹು ಕಾಮಾಯ ಪತಿ ಪ್ರಿಯೋ ಭವತಿ, ಆತ್ಮನಸ್ತು ಕಾಮಾಯ ಪತಿ ಪ್ರಿಯೋ ಭವತಿ. ನಮ ಅರೆ ಲೋಕಾನಾಂ ಕಾಮಾಯ ಲೋಕಃ ಪ್ರಿಯ ಭವಂತಿ, ಆತ್ಮನಸ್ತು ಕಾಮಾಯ ಲೋಕಃ ಪ್ರಿಯ ಭವಂತಿ ಅಂತೇಳಿ ಅವ್ರು ಹೇಳುವಂಥದ್ದಿದೆ. ನಾವು ಪತ್ನಿ ನಮಗೆ ಬೇಕಾಗ್ತದೆ, ಯಾಕೆ ಅಂತ ಹೇಳಿದರೆ ನಮಗೆ ಸಹಾಯ ಆಗ್ತಾಳೆ ಅನ್ನೋ ಕಾರಣಕ್ಕೆ ಪತ್ನಿ ಬೇಕು ಅಂತ. ನನಗೆ ಗಂಡ ಬೇಕು ಅಂತ ಹೆಂಡತಿ ಬಯಸ್ತಾಳೆ, ಯಾಕೆ ಅಂತ ಹೇಳಿದ್ರೆ ಗಂಡನಿಂದ ತನಗೆ ಸಹಾಯ ಇದೆ ಅನ್ನೋ ಕಾರಣಕ್ಕೆ ಹೆಂಡತಿ ಬಯಸ್ತಾಳೆ. ಪುತ್ರ ಬೇಕು ಅಂತ ತಂದೆ ಬಯಸ್ತಾನೆ, ಯಾಕೆ ಅಂತ ಹೇಳಿದ್ರೆ ಪುತ್ರನಿಂದ ನನಗೆ ಉಪಯೋಗ ಇದೆ ಅನ್ನೋ ಕಾರಣಕ್ಕೆ ಪುತ್ರನನ್ನು ಬಯಸ್ತಾನೆ. ಲೋಕದ ಎಲ್ಲ ವಸ್ತುಗಳು ಎಲ್ಲ ಸಂಬಂಧಗಳು ನಮಗೆ ಯಾಕೆ ಬೇಕಾಗ್ತವೆ ಅಂತ ಹೇಳಿದರೆ ಅವರೆಲ್ಲರಿಂದ ನಮಗೆ ಸಹಾಯ ಇದೆ ಅನ್ನೋ ಕಾರಣಕ್ಕೆ ನಮಗೆ ಲೋಕ ಬೇಕಾಗ್ತದೆ. ಆದರೆ ಇದೆಲ್ಲವನ್ನು ಬಿಟ್ಟು ನನ್ನ ಪುತ್ರ ನನ್ನವನಲ್ಲ, ನನ್ನ ಗಂಡ ನನ್ನವನಲ್ಲ, ನನ್ನ ಹೆಂಡತಿ ನನ್ನವಳಲ್ಲ, ನನ್ನ ಈ ಸಂಬಂಧಿಕರು ನನ್ನವರಲ್ಲ ಅಂತ ಹೇಳಿ ಎಲ್ಲವನ್ನೂ ಬಿಟ್ಟು ನಾವು ಬದುಕಿದಾಗ ಮಾತ್ರ ನಿಜವಾದ ಸೇವೆ. ಇಲ್ಲದೆ ಹೋದರೆ ಅವನಿಂದ ಸಹಾಯ ಇದೆ, ಅವನಿಂದ ನನಗೆ ಅನುಕೂಲ ಇದೆ, ಅವನಿಂದ ಲಾಭ ಇದೆ ಅನ್ನುವ ಕಾರಣಕ್ಕೆ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡ್ತಾ ಇರ್ತೇವೆ. ಮಗನನ್ನು ಚೆನ್ನಾಗಿ ಓದಿಸುವುದು ಯಾಕೆ ಅಂತ ಹೇಳಿದರೆ ಅವ ಮುಂದೆ ನನ್ನನ್ನು ಚೆನ್ನಾಗಿ ನೋಡಿಕೊಳ್ತಾನೆ. ಹೆಂಡತಿಯನ್ನು ಯಾಕೆ ಚೆನ್ನಾಗಿ ನೋಡಿಕೊಳ್ತಾರೆ ಅಂದರೆ ಅವರು ಕಷ್ಟದಲ್ಲಿ ಸಹಾಯ ಹಾಕಿ ಬರ್ತಾಳೆ ಅಂತ. ಈ ರೀತಿಯ ಸಂಕುಚಿತ ಮನೋಭಾವದ ಸೇವೆ ಅಥವಾ ಒಂದು ಸಂಬಂಧವನ್ನು ಬಿಟ್ಟು ಲೋಕೋತ್ತರವಾದ ಸಂಬಂಧ ಬೇಕು, ಲೋಕೋತ್ತರವಾದ ಸೇವೆಯನ್ನು ನಾವು ಮಾಡಬೇಕು ಅಂತ. ಅದಕ್ಕೆ ಯಾಗಗಳಲ್ಲಿ, ಯಜ್ಞಗಳಲ್ಲಿ ಇದಮ್ನ ಮಮ ಅಂತ ಹೇಳ್ತೇವೆ. ನನ್ನದಲ್ಲ ಇದು, ನನ್ನದಲ್ಲ ಅಂತ ಹೇಳುವಂಥ ಒಂದು ಭಾವನೆಯನ್ನು ಉದ್ದೀಪನಗೊಳಿಸುವಂಥ ಒಂದು ಕ್ರಿಯೆ ಯಾವುದು ಅಂತ ಹೇಳಿದರೆ ಯಾಗ. ಯಾಗದಲ್ಲಿ ನಾವು ಎಲ್ಲವನ್ನೂ ಹಾಕ್ತೇವೆ, ತುಪ್ಪವನ್ನು ಸುರಿತೇವೆ. ತುಪ್ಪವನ್ನು ಯಾಕೆ ಸುರಿಯುವುದು ಅಂತ ಹೇಳಿದರೆ ನನಗೆ ಅತ್ಯಂತ ಪ್ರಿಯವಾದ ವಸ್ತುವನ್ನು ಕೂಡ ನಾನು ದೇವರಿಗಾಗಿ ನಿಸ್ವಾರ್ಥದಿಂದ ನಾನು ತ್ಯಾಗ ಮಾಡ್ತಾ ಇದ್ದೇನೆ ಅನ್ನುವ ಭಾವ ಉದ್ದೀಪನವಾಗಬೇಕು, ಅದು ನಮ್ಮಲ್ಲಿ ಜಾಗೃತವಾಗಬೇಕು ಅನ್ನೋ ಕಾರಣಕ್ಕೆ ಯಾಗವನ್ನು ಮಾಡುವುದೇ ವಿನಃ ಯಾವುದೋ ಒಂದು ಕಾಸ್ಟ್ಲಿ ಐಟಮ್ಗಳನ್ನೆಲ್ಲ ಹಾಕಬೇಕು ಅನ್ನೋ ಕಾರಣಕ್ಕೆ ಯಾಗ ಮಾಡುವುದಲ್ಲ. ಈಗ ಯಾಗಗಳಲ್ಲಿ ಕೂಡ ಬೇರೆ ಬೇರೆ ಯಾಗಗಳು ಶುರುವಾಗಿದೆ. ಯಾಗಕ್ಕೆ ಬೇಕಾದ ತುಪ್ಪ ಅಂತ ಒಂದು ಬೇರೆ ಸಿಗ್ತದೆ ಇವತ್ತು ಅಂಗಡಿಗಳಲ್ಲಿ. ಹಾಗಲ್ಲ, ನನಗೆ ಅತ್ಯಂತ ಪ್ರಿಯವಾದ ವಸ್ತುವನ್ನು ಕೂಡ ನಾನು ನಿಸ್ವಾರ್ಥದಿಂದ ನಾನು ಕೊಡ್ತಾ ಇದ್ದೇನೆ, ದೇವರಿಗೆ ಕೊಡ್ತಾ ಇದ್ದೇನೆ. ಹಾಗಾಗಿ ದೇಶ ಸೇವೆ, ಈಶ ಸೇವೆ ಅಂತ ನಾವೇನು ಹೇಳ್ತೇವೆ, ಆ ಈಶ ಸೇವೆಯಲ್ಲಿ ಲೋಕೋತ್ತರವಾದ ಒಂದು ಭಾವನೆ ಇದೆ. ದೇಶ ಸೇವೆಯ ಎರಡು ವಿಚಾರಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ದೇಶ ಅಂತ ಹೇಳಿದಾಗ ನಮ್ಮ ಎಲ್ಲ ಸೇವೆಗಳು ಕೂಡ ಕೊನೆಗೆ ಅದು ದೇಶದಲ್ಲಿ ಅಂತಿಮವಾಗಬೇಕು. ದೇಶಕ್ಕೆ ನಮ್ಮ ಸೇವೆಯನ್ನು ಮುಡುಪಾಗಿಟ್ಟಾಗ ಮಾತ್ರ ಅದು ನಿಜವಾದ ಸೇವೆ. ಮದನ್ಲಾಲ್ ದಿಂಗ್ರಾ ಅಂತ ಹೇಳಿ ಒಬ್ಬ ದೊಡ್ಡ ಕ್ರಾಂತಿಕಾರಿ, ಆತ ಒಬ್ಬ ಬ್ರಿಟಿಷ್ ಸೇನಾಧಿಕಾರಿಯನ್ನು ಕೊಲ್ತಾನೆ ಇಂಗ್ಲೆಂಡಿನಲ್ಲಿ, ಅವರದೇ ನೆಲದಲ್ಲಿ ಅವರನ್ನೇ ಕೊಲ್ತಾನೆ. ಅದಕ್ಕೆ ಪ್ರೇರಣೆಯಾಗುವುದು ಸಾವರ್ಕರ್ ಹತ್ರ ಬಂದು ಆತ ಕೇಳ್ತಾನೆ, ಸಾವರ್ಕರ್ ಅವರ ಒಂದು ಭಾಷಣವನ್ನು ಕೇಳ್ತಾನೆ. ಭಾಷಣವನ್ನು ಕೇಳಿ ಆತ ಬಹಳ ಅದರಿಂದ ಪ್ರೇರಣೆ ಪಡೆದುಕೊಂಡು ಆತ ಸಾವರ್ಕರ್ ಹತ್ರ ಬಂದು ಕೇಳ್ತಾನೆ, ನಾನು ಈ ದೇಶಕ್ಕಾಗಿ ಏನಾದರೂ ಮಾಡಬೇಕು, ಏನು ಮಾಡಬೇಕು ಹೇಳಿ ಅಂತ ಹೇಳಿ. ಬಹಳ ಉಡಾಳನಾಗಿದ್ದಂಥ ಒಬ್ಬ ವ್ಯಕ್ತಿ, ತುಂಬ ದೊಡ್ಡ ಶ್ರೀಮಂತ, ಆತನ ತಂದೆ ದೊಡ್ಡ ಶ್ರೀಮಂತರು. ಹಾಗಾಗಿ ಮಗನನ್ನು ಲಂಡನ್ನಿಗೆ ಅಧ್ಯಯನಕ್ಕಾಗಿ ಕಳಿಸಿದರು. ಆತ ಇಲ್ಲಿ ತುಂಬ ತಿರುಗಾಡಿಕೊಂಡು ನೈಟ್ ಕ್ಲಬ್ಗಳಲ್ಲಿ ಓಡಾಡಿಕೊಂಡು ಕುಡಿದುಕೊಂಡು ಕುಣ್ಕೊಂಡು ಮೋಜು ಮಾಡಿಕೊಂಡು ಎಲ್ಲ ಕಾಲ ಕಳೀತಾ ಇದ್ದಂಥ ವ್ಯಕ್ತಿ. ಇವರ ಒಂದು ಭಾಷಣವನ್ನು ಕೇಳಿ ಆತ ಸಂಪೂರ್ಣವಾಗಿ ಬದಲಾಗಿ ಬಂದು ಕೇಳ್ತಾನೆ, ನನಗೆ ದೇಶ ಸೇವೆ ಮಾಡಬೇಕು, ಈಗ ನಾನು ದೇಶ ಸೇವೆಗೆ ಏನು ಮಾಡಬಹುದು, ನನ್ನ ಕೈಯಿಂದ ಏನು ಸಾಧ್ಯ? ಆಗ ಅವರು ಹೀಗೆ, ನೋಡಪ್ಪ, ಕರ್ಜನ್ ವೈಲಿ ಅಂತ ಹೇಳಿ ಒಬ್ಬ ದೊಡ್ಡ ಅಧಿಕಾರಿ, ಬ್ರಿಟಿಷ್ ಅಧಿಕಾರಿ, ಆತ ಭಾರತದಲ್ಲಿ ಬಹಳ ದೊಡ್ಡ ಅನ್ಯಾಯವನ್ನು ಮಾಡಿದ್ದಾನೆ, ಅನೇಕ ಮಂದಿಯನ್ನು ಕೊಂದಿದ್ದಾನೆ. ಅಲ್ಲಿ ಪ್ಲೇಗ್ ಬಂದು ಜನ ರಸ್ತೆಯಲ್ಲಿ ಸಾಯ್ತಾ ಇದ್ರು ಕೂಡ ಅವ್ರ ಹತ್ರ ತೆರಿಗೆಯನ್ನು ವಸೂಲಿ ಮಾಡಿದ್ದಾನೆ, ಜನರ ರಕ್ತವನ್ನು ಹೀರಿದ್ದಾನೆ. ಅಂತಹ ವ್ಯಕ್ತಿಯನ್ನು ನೀನು ಮುಗಿಸಿದರೆ
ಅಂತಹ ವ್ಯಕ್ತಿಯ ಜೀವನವನ್ನು ಮುಗಿಸಿದರೆ ನೀನು ದೊಡ್ಡ ದೇಶ ಸೇವೆಯನ್ನು ಮಾಡಿದ ಹಾಗೆ, ಅದನ್ನು ನಿನಗೆ ಮಾಡಲಿಕ್ಕೆ ಸಾಧ್ಯವ ಅಂತ ಕೇಳ್ತಾರೆ. ನಾನು ಮಾಡ್ತೇನೆ ಅಂತ ಹೇಳ್ತಾನೆ. ಒಂದು ಕಾರ್ಯಕ್ರಮದಲ್ಲಿ ಹೋಗಿ ಆತ ವೈಲಿಯನ್ನು ಗುಂಡಿಟ್ಟು ಕೊಲ್ತಾನೆ. ಕೊಂದು ಆತನನ್ನು 1 ತಿಂಗಳ ಒಳಗೆ ವಿಚಾರಣೆ ಎಲ್ಲ ಮಾಡಿ ಆತನನ್ನು ನೇಣುಗಂಬಕ್ಕೆ ಹಾಕ್ತಾರೆ. ನೇಣುಗಂಬಕ್ಕೆ ಏರುವಾಗ ಆತ ಹೇಳುವ ಒಂದು ಮಾತು, ನಾನು ಈ ದೇಶಕ್ಕೆ ಬೇರೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಾನು ಬಹಳ ನಾನು ದೊಡ್ಡ ಜ್ಞಾನಿ ಅಲ್ಲ, ಪಂಡಿತ ಅಲ್ಲ, ವಿದ್ವಾಂಸ ಅಲ್ಲ, ಬ್ರಹ್ಮರ್ಷಿ ಅಲ್ಲ, ಮಹರ್ಷಿ ಅಲ್ಲ, ಏನೂ ಅಲ್ಲ, ನಾನೊಬ್ಬ ಸಾಮಾನ್ಯ ವ್ಯಕ್ತಿ, ಒಬ್ಬ ದಡ್ಡ ಮನುಷ್ಯ. ಆದರೂ ಕೂಡ ನಾನು ದೇಶಕ್ಕೆ ಸೇವೆ ಮಾಡಬೇಕು ಅಂತ ಬಯಸಿದೆ. ನಾನು ನನ್ನ ನೆತ್ತರನ್ನಲ್ಲದೆ ಬೇರೇನನ್ನು ಈ ದೇಶಕ್ಕೆ ಕೊಡಲಿಕ್ಕೆ ಸಾಧ್ಯ, ಹಾಗಾಗಿ ನೆತ್ತರನ್ನು ಕೊಡ್ತಾ ಇದ್ದೇನೆ ಅಂತ ಹೇಳಿ ಆತ ಆತ್ಮಾರ್ಪಣೆಯನ್ನು ಮಾಡ್ತಾನೆ. ಎಲ್ಲ ಸೇವೆಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಸೇವೆ ಯಾವುದು ಅಂತ ಹೇಳಿದರೆ ಆತ್ಮಾರ್ಪಣೆ. ಅಂದರೆ ದೇಶಕ್ಕಾಗಿ ನಾನು ಆತ್ಮವನ್ನು, ನನ್ನ ಪ್ರಾಣವನ್ನೂ ಕೊಡಬಲ್ಲೆ ಅಂತ ಹೇಳುವಂಥದ್ದು. ನಮ್ಮದೇ ತಮಿಳುನಾಡಿನ ಒಂದು ಕತೆ, ವೇಲು ನಾಚಿಯಾರ್ ಅಂತ ಹೇಳಿ ನೀವು ಕೇಳಿರಬಹುದು. ವೇಲು ನಾಚಿಯಾರ್ ಅನ್ನುವ ಒಬ್ಬಳು ರಾಣಿ, ಆ ರಾಣಿಯ ಗಂಡನನ್ನು ಒಂದು ದೇವಸ್ಥಾನದಲ್ಲಿ ಕೊಲ್ತಾರೆ. ಬ್ರಿಟಿಷರು ಮತ್ತು ಆರ್ಕಾಟ್ನ ನವಾಬ ಇಬ್ಬರು ಸೇರಿಕೊಂಡು ಈತ ದೇವಸ್ಥಾನಕ್ಕೆ ಹೋಗಿದ್ದಾಗ ಅವ್ರಿಗೆ ಗೊತ್ತಿದೆ ದೇವಸ್ಥಾನದಲ್ಲಿ ಈತ ಕತ್ತಿಯನ್ನು ತೆಗೆದುಕೊಂಡು ಹೋಗಿರೋದಿಲ್ಲ, ನಿಶಸ್ತ್ರನಾಗಿರ್ತಾನೆ ಅಂತ ಹೇಳಿ ದೇವಸ್ಥಾನದ ಒಳಗೆ ಹೋಗಿ ಆತ ಪೂಜೆಯನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ಆತನ ಮೇಲೆ ಮುಗಿಬಿದ್ದು ಆತನನ್ನು ಕೊಲೆ ಮಾಡ್ತಾರೆ. ಆ ಕೊಲೆ ಮಾಡಿದ್ದಕ್ಕೆ ಪ್ರತೀಕಾರವಾಗಿ ವೇಲು ನಾಚಿಯಾರ್ ಒಂದು ದೂರದ ಕಾಡಿನ ಒಳಗೆ ಕೂತ್ಕೊಂಡು ಒಂದು 5,000 ಜನ ಹೆಂಗಸರನ್ನ, ಇಲ್ಲಿ ಬಹಳಷ್ಟು ಮಂದಿ ಮಾತೇರಿದ್ದಾರೆ, ಬಹಳ ಖುಷಿ ಆಗ್ತದೆ, ಹೆಂಗಸರನ್ನ ಆಕೆ ತಯಾರು ಮಾಡ್ತಾಳೆ. ಒಂದು ಪಡೆಯನ್ನು ಸಿದ್ಧ ಮಾಡ್ತಾಳೆ. ಸಿದ್ಧ ಮಾಡಿ ಆ ಬ್ರಿಟಿಷರ ವಿರುದ್ಧ, ಆರ್ಕಾಟ್ನ ನವಾಬನ ವಿರುದ್ಧ ತಿರುಗಿ ಬೀಳಬೇಕು ಅಂತ ಹೇಳಿ ಒಂದು ಸಮಯ ಕಾಯ್ತಾ ಇರ್ತಾಳೆ. ಈ ಬ್ರಿಟಿಷರು ಅವರ ಎಲ್ಲ ಈ ಆಮ್ಯುನೇಷನ್ ಅಂತ ಹೇಳ್ತೇವಲ್ಲ, ಅವರ ಎಲ್ಲ ಯುದ್ಧ ಸಾಮಗ್ರಿಗಳನ್ನು ಒಂದು ದೇವಸ್ಥಾನದ ಒಳಗೆ ಇಟ್ಟಿರ್ತಾರೆ. ರಾಜರಾಜೇಶ್ವರಿ ದೇವಸ್ಥಾನ ಅಂತ ಹೇಳಿ ಇವತ್ತಿಗೂ ಕೂಡ ಇದೆ ತಮಿಳುನಾಡಿನಲ್ಲಿ, ಬಹಳ ಪ್ರಸಿದ್ಧವಾದ ದೇವಸ್ಥಾನ. ಆ ದೇವಸ್ಥಾನದ ಒಳಗೆ ಬ್ರಿಟಿಷರು ತಮ್ಮ ಶಸ್ತ್ರಗಳನ್ನು, ತಮ್ಮ ಅಸ್ತ್ರಗಳನ್ನು ಎಲ್ಲ ಇಟ್ಟಿರ್ತಾರೆ. ಆ ಶಸ್ತ್ರಾಸ್ತ್ರಗಳನ್ನು ನಾಶ ಮಾಡಿದರೆ ಮಾತ್ರ ಅವರನ್ನು ಸೋಲಿಸ್ಲಿಕ್ಕೆ ಆಗೋದು. ಮತ್ತು ಆ ದೇವಸ್ಥಾನಕ್ಕೆ ಬೇರೆ ಯಾರಿಗೂ ಪ್ರವೇಶ ಇಲ್ಲ, ಸಾರ್ವಜನಿಕರಿಗೆ ಪ್ರವೇಶ ಇಲ್ಲ. ವರ್ಷದಲ್ಲಿ ಒಂದೇ ಒಂದು ದಿನ, ವಿಜಯದಶಮಿ ದಿನ ಮಾತ್ರ ಅಲ್ಲಿ ಮಹಿಳೆಯರಿಗೆ ಪ್ರವೇಶ. ಅಂತಹ ಒಂದು ದಿನವನ್ನು ಅವರು ನಿಗದಿ ಮಾಡಿಕೊಂಡು ವೇಲು ನಾಚಿಯಾರ್ ಒಂದು ದೊಡ್ಡ ಯೋಜನೆಯನ್ನು ಹಾಕ್ತಾಳೆ. ಕುಯಿಲಿ ಅಂತ ಹೇಳುವ ಒಬ್ಬ ಆಕೆಯ ಸೇನಾಧಿಪತಿ, ಮಹಿಳಾ ಸೇನಾಧಿಪತಿ, ಆಕೆ ಒಂದು ದೊಡ್ಡ ಯೋಜನೆಯನ್ನು ಹಾಕ್ತಾಳೆ. ವಿಜಯದಶಮಿ ದಿನ 100 ಸಂಖ್ಯೆಯಲ್ಲಿ ಆ ಮಹಿಳೆಯರು ದೇವಸ್ಥಾನದ ಒಳಗೆ ಹೋಗ್ತಾರೆ. ಕೈಯಲ್ಲಿ ಕುಂಭಗಳನ್ನು ಹಿಡಿದುಕೊಂಡಿರ್ತಾರೆ, ಕಲಶಗಳನ್ನು ಹಿಡಿದುಕೊಂಡಿರ್ತಾರೆ. ಆ ಕಲಶದ ಒಳಗೆ ತುಪ್ಪವನ್ನು ಹಾಕಿರ್ತಾರೆ. ಇಲ್ಲ, ಈ ದೇವರಿಗೆ ತುಪ್ಪದ ನೈವೇದ್ಯ ಮಾಡಬೇಕು, ತುಪ್ಪದ ಸಮರ್ಪಣೆ ಮಾಡಬೇಕು, ಬಹಳ ಶ್ರೇಷ್ಠ ಇದು ಅಂತ ಹೇಳಿ ಅವರನ್ನೆಲ್ಲ ನಂಬಿಸಿ ತುಪ್ಪವನ್ನು ತಗೊಂಡು ಹೋಗ್ತಾರೆ. ತುಪ್ಪವನ್ನು ತಗೊಂಡು ಹೋದ ಮೇಲೆ ಅಲ್ಲಿ ಹೋಗಿ ತಮ್ಮ ಸೀರೆಗಳ ಒಳಗಿಂದ ಅಡಗಿಸಿಟ್ಟಂಥ ಕತ್ತಿಗಳನ್ನು ಹೊರಗೆ ಎಳಿತಾರೆ. ಅಲ್ಲಿದ್ದವರನ್ನು ಕೊಲ್ತಾರೆ. ಅಲ್ಲಿದ್ದವರನ್ನು ಕೊಂದ ಮೇಲೆ ಈ ಕುಯಿಲಿ, ವೇಲು ನಾಚಿಯಾರ್ನ ಸೇನಾಧಿಪತಿ, ಆಕೆ ಮುಂದೆ ಬಂದು ತುಪ್ಪವನ್ನು ತನ್ನ ತಲೆ ಮೇಲೆ ಸುರಿದುಕೊಳ್ತಾಳೆ. ಎಲ್ಲರೂ ಕೂಡ ಅವಳ ತಲೆಗೆ ತುಪ್ಪವನ್ನು ಸುರಿತಾರೆ. ಸುರಿದ ಮೇಲೆ ಆಕೆ ತನ್ನ ದೇಹಕ್ಕೆ ಬೆಂಕಿಯನ್ನು ಹಾಕಿಕೊಳ್ತಾಳೆ. ಬೆಂಕಿಯನ್ನು ಹಾಕಿಕೊಂಡು ಆ ಉಗ್ರಾಣದ ಮೇಲೆ ಹಾರ್ತಾಳೆ. ಏನು ಶಸ್ತ್ರಾಸ್ತ್ರಗಳನ್ನು ಅವರು ಸಂಗ್ರಹ ಮಾಡಿ ಇಟ್ಟಿರ್ತಾರೆ ಬ್ರಿಟಿಷರು, ಆ ಉಗ್ರಾಣದ ಮೇಲೆ ಈಕೆ ಹಾರ್ತಾಳೆ ಬೆಂಕಿಯನ್ನು ಹಚ್ಚಿಕೊಂಡು. ಅಷ್ಟೂ ಶಸ್ತ್ರಾಸ್ತ್ರಗಳನ್ನು ಆಕೆ ಭಸ್ಮ ಮಾಡಿ ಕೊನೆಗೆ ವೇಲು ನಾಚಿಯಾರ್ ಬ್ರಿಟಿಷರ ವಿರುದ್ಧ ಗೆಲ್ಲುವ ಹಾಗೆ ಮಾಡ್ತಾಳೆ. ಇಂತಹ ಒಂದು ಸೇವಾ ಮನೋಭಾವದ ಎದುರುಗಡೆ, ಇಂತಹ ಒಂದು ಆತ್ಮಾರ್ಪಣೆಯ ಎದುರುಗಡೆ ಬೇರೆ ಏನಿದೆ? ಇದಕ್ಕಿಂತ ಮೀರಿದ್ದು ಬೇರೆ ಯಾವುದೂ ಇಲ್ಲ. ಇಂತಹ ಒಂದು ಆತ್ಮಾರ್ಪಣೆ, ಈ ಸಮರ್ಪಣೆ ಅಂತ ಹೇಳುವಾಗ ಆತ್ಮ ಸಮರ್ಪಣೆಗಿಂತ ಮಿಗಿಲಾದದ್ದು ಬೇರೆ ಯಾವುದೂ ಇಲ್ಲ. ದೇಶಕ್ಕಾಗಿ, ಇದು ನನ್ನ ಸಮುದಾಯದವರಿಗಾಗಿ, ನನ್ನ ಜಾತಿಯವರಿಗಾಗಿ, ನನ್ನ ಧರ್ಮದವರಿಗಾಗಿ ಅಲ್ಲ, ಇದು ದೇಶಕ್ಕಾಗಿ ಮಾಡಿದಂಥ ದೊಡ್ಡ ಸೇವೆ, ದೊಡ್ಡ ಅರ್ಪಣೆ, ಆತ್ಮಾರ್ಪಣೆ. ಇಂತಹ ಆತ್ಮಾರ್ಪಣೆಗಳು, ಇಂತಹ ದೊಡ್ಡ ಸೇವೆಗಳು ನಮ್ಮನ್ನು ಪ್ರಚೋದಿಸಬೇಕು. ನಾವೇನು ಇವತ್ತು ಜೀವ ಕೊಡಬೇಕಾಗಿಲ್ಲ, ಜೀವ ಕೊಡಬೇಕಾದ ಅಗತ್ಯ ಇಲ್ಲ. ಆದರೆ ಬೇರೆ ರೀತಿಯಲ್ಲಿ ನಮ್ಮ ದೇಶಕ್ಕಾಗಿ, ನಮ್ಮ ಜಗತ್ತಿಗಾಗಿ, ಕೇವಲ ದೇಶಕ್ಕಾಗಿ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕಾಗಿ ನಾವು ನಮ್ಮ ಸೇವೆಯನ್ನು ಮಾಡಬೇಕಾಗಿದೆ. ಒಂದು ಬಹಳ ಪ್ರಸಿದ್ಧವಾದ ಮಾತಿದೆ, ಪರೋಪಕಾರಾಯ ಫಲಂತಿ ವೃಕ್ಷಾಹ ಅಂತ. ಮರಗಳು ಹಣ್ಣು ಕೊಡ್ತವೆ, ಯಾರಿಗೋಸ್ಕರ? ಅದಕ್ಕೋಸ್ಕರ ಅಲ್ಲ, ಇಡೀ ಜಗತ್ತಿಗೆ ಅದು ತಿನ್ನಲಿಕ್ಕೆ ಸಿಗಲಿ ಅನ್ನುವ ಕಾರಣಕ್ಕೆ ಹಣ್ಣುಗಳನ್ನು ಕೊಡ್ತದೆ. ಅದೇ ರೀತಿಯಲ್ಲಿ ನದಿಗಳು ಹರಿತವೆ, ಯಾವುದಕ್ಕೋಸ್ಕರ? ತನಗಾಗಿ ನದಿ ಹರಿಯುವುದಲ್ಲ, ಈ ಇಡೀ ಜಗತ್ತಿನ ದಾಹವನ್ನು ತಣಿಸುವುದಕ್ಕೋಸ್ಕರ ನದಿ ಹರಿತದೆ. ಅದೇ ರೀತಿಯಲ್ಲಿ ದುಹಂತಿ ಗಾವಹ, ಹಸುಗಳು ಹಾಲು ಕೊಡ್ತವೆ, ಯಾವುದಕ್ಕೋಸ್ಕರ? ತಮಗೋಸ್ಕರ ಅಲ್ಲ, ತಮ್ಮ ಮಗುವಿಗೋಸ್ಕರ ಅಲ್ಲ, ಇಡೀ ಜಗತ್ತಿನ ಎಲ್ಲ ಜನರ ಹೊಟ್ಟೆಯನ್ನು ತಣಿಸುವುದಕ್ಕೋಸ್ಕರ ಹಸುಗಳು ಹಾಲು ಕೊಡ್ತವೆ. ಹಾಗಾಗಿ ಪರೋಪಕಾರಾರ್ಥಂ ಇದಂ ಶರೀರಂ, ಈ ಶರೀರ ಅದು ಯಾವುದಕ್ಕೆ ಇರಬೇಕು ಅಂತ ಹೇಳಿದರೆ ಪರೋಪಕಾರಕ್ಕಾಗಿ ಇರಬೇಕು. ಸೇವೆ ಅಂದರೆ ಪರೋಪಕಾರ. ಅಂತಹ ಪರೋಪಕಾರದ ಬುದ್ಧಿ ನಮ್ಮಲ್ಲಿ ಪ್ರಚೋದನೆ ಆಗಲಿ, ನಮ್ಮಲ್ಲಿ ಅದು ಉದ್ದೀಪನವಾಗಲಿ. ಅಂತಹ ಒಂದು ದೊಡ್ಡ ಕೆಲಸಕ್ಕೆ ಈ ಕ್ಷೇತ್ರ, ಈ ಸ್ಥಳ
ನಮಗೆ ಪ್ರಚೋದನೆಯನ್ನು ಕೊಡಲಿ, ನಮ್ಮ ಬುದ್ಧಿಯನ್ನು ಉದ್ದೀಪಿಸಲಿ ಅಂತ ಹೇಳ್ತಾ ನನ್ನ ಮಾತನ್ನು ಸಂಸ್ಥಾನದ ಚರಣಗಳಲ್ಲಿ ಇಡುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ತಪ್ಪುಗಳೇನಿದ್ರೂ ಕೂಡ ಅದು ನನ್ನದು, ಒಳ್ಳೆಯ ವಿಚಾರಗಳೇನಿದ್ರೂ ಕೂಡ ಅದು ಈ ಸ್ಥಳದ ಮಹಿಮೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಸೇವೆಯ ಮಹತ್ವವನ್ನು ಬಿಂಬಿಸಿ ಯುವ ಹಾಗೂ ಸೇವಾ ಸಮಾವೇಶಕ್ಕೆ ಅರ್ಥಪೂರ್ಣವಾದಂತಹ ಮಾತುಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಶ್ರೀಯುತ ರೋಹಿತ್ ಚಕ್ರತೀರ್ಥರವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವರು ಶ್ರೀ ಸಂಸ್ಥಾನದವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಈ ಹೊತ್ತು ನಮ್ಮೊಂದಿಗಿದ್ದು ಯುವ ಮತ್ತು ಸೇವಾ ಸಮಾವೇಶಕ್ಕೆ ಅರ್ಥಪೂರ್ಣವಾದಂತಹ ಮಾತುಗಳೊಂದಿಗೆ ಯುವ ಸಂದೇಶವನ್ನು ನೀಡಿದ್ದಾರೆ ಶ್ರೀಯುತ ರೋಹಿತ್ ಚಕ್ರತೀರ್ಥರವರು. ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಯ ಅಧ್ಯಕ್ಷರಾಗಿ ಭಾರತೀಯತೆಯ ಅಂಶಗಳನ್ನು ಪಠ್ಯಪುಸ್ತಕದಲ್ಲಿ ಸೇರಿಸುವುದರ ಮೂಲಕ ಪ್ರತಿಯೊಂದು ವಿದ್ಯಾರ್ಥಿಯ ಮನಗಳಲ್ಲಿ ಭಾರತೀಯತೆಯನ್ನು ತುಂಬುವ ಪ್ರಯತ್ನವನ್ನು ಮಾಡ್ತಾ ಇರುವಂಥವರು ಶ್ರೀಯುತ ರೋಹಿತ್ ಚಕ್ರತೀರ್ಥರವರು. ಹೊಸ ಶಿಕ್ಷಣ ನೀತಿಯ ಸಮಿತಿಯ ಸದಸ್ಯರಾಗಿ, ಲೇಖಕರಾಗಿ, ಅಂಕಣಕಾರರಾಗಿ ಗುರುತಿಸಿಕೊಂಡವರು ಶ್ರೀಯುತ ರೋಹಿತ್ ಚಕ್ರತೀರ್ಥರವರು. ಅವರು ಶ್ರೀ ಸಂಸ್ಥಾನದವರಿಂದ ಆಶೀರ್ವಾದವನ್ನು ಪಡೆದುಕೊಳ್ತಾ ಇದ್ದಾರೆ.